ಯಾವಾಗ ನಿನಗೆ ಓಂ ನಮ ಶಿವಾಯ ಅಂತ ನಿನ್ನ ಮನಸ್ಸು ತಾನು ಅನ್ನಕತ್ತತಿ, ಓಂ ರಾಮ ಅನ್ನಕತ್ತತಿ, ಓಂ ಕೃಷ್ಣ ಅನ್ನಕತ್ತತಿ, ಆಗ ತಾನು ಅನ್ನಕತ್ತ ನಿನ್ನೊಳಗೆ ಕೃಷ್ಣ ಬಂದಾನ, ನಿನ್ನೊಳಗೆ ರಾಮ ಅದಾನ, ನಿನ್ನೊಳಗೆ ಮಲ್ಲ ಇದ್ದಾನ. ಅಲ್ಲಿ ಶಿರಸೇರಕ್ಕೆ ಹೋಗಬೇಡ. ನಿನ್ನೊಳಗೆ ನಿನ್ನ ಮನವನ್ನು ಮನೆಯೊಳಗೆ ನಿನ್ನ ಲಿಂಗ ಸ್ಥಾಪನೆ ಮಾಡ್ಕೊ. ನಿನ್ನ ಮನದಾಗ ಜಂಗಮನ ಪಾದ ಪೂಜೆ ಮಾಡು, ಜಂಗಮನ ಅಷ್ಟಾವಧಾನ ಪೂಜೆ ಮಾಡು, ಜಂಗಮನ ಪಾದೋದಕ ಪ್ರಸಾದ ನಿನ್ನ ಮಣ್ಣದೊಳಗೆ ಮಾಡ್ಕೊ. ಜಂಗಮಗೆ ಹ್ಯಾಂಗಿರು ಅಂದ್ರೆ ಜಂಗಮಗೆ ಭಕ್ತ ಆಗಿರು. ಜಂಗಮ ಜಗಬಲಿತ ಎಲ್ಲ ಜಂಗಮ ನಾವು ಜಂಗಮದಲ್ಲ, ಬಬಲಾದಿ ಜಂಗಮ ನಿಜವಾದ ಜಂಗಮ ಸದಾಶಿವ ಒಬ್ಬನ. ಆಂದಿಗಿಂದಿಗೆ ಬಂದವ ಸದಾಶಿವ. ಅವನಂಥ ಜಂಗಮರು ನಾವಲ್ಲ. ನಮ್ಮ ಕಾಕ ನಮ್ಮ ಏನಂದ ಬಬಲಾದಿ ಸ್ವಾಮಿಗಳು ನಾವು ಎಲ್ಲ ಒಂದ ಅಂದ. ಆಗ ಬಬಲಾದಿ ಚಿಕ್ಕಪ್ಪ ನಿಮ್ಮ ಕಾಕ ಹಿಂಗತ್ತ ನೋಡುವತ್ತ ನನಗೆ ಹೇಳಿದೆ. ನಾಳೆ ಹೊತ್ತು ಬಿಡ್ದ ಹೊಕ್ಕನಪ್ಪ ಅಂತ ನಾ ಹೇಳಿ ಮೊದಲು ನಮ್ಮ ಕಾಕ ಸತ್ತ. ಬಬಲಾದೇವಿಗಳು ನಾವು ಎಲ್ಲ ಒಂದನ, ಅದು ಹುಲಿ ನಾವು ಇಲ್ಲಿ. ನಾವು ಇವುಗಳಿಂದ ಬಬಲಾದೇವಿಗಳು ಇಕ್ಕಿವಿ. ನಾವು ಮಾದೇವಪ್ಪನ ಹೆಸರಿಟ್ಕೊಂಡ್ರು ಹುಬ್ಬಳ್ಳಿ ಮಾದೇವಪ್ಪನ ಮಾದೇವಪ್ಪ ಇಕ್ಕಿವಿ. ನಾವು ಕೃಷ್ಣನ ಹೆಸರು ಇಟ್ಕೊಂಡು ನಾವು ಕೃಷ್ಣ ಅಕ್ಕ. ನಾನು ಪಾರ್ವತಿ ಹೆಸರು ಇಟ್ಕೊಂಡು ಪಾರ್ವತಿ ಅಕ್ಕ. ನಾನು ಪಾರ್ವತಿ ಆಗುವಂಗೆ ಮಾಡ್ಕೋಬೇಕಾಗಿ.